ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಕ್ಕಳನ್ನ ಎಬ್ಬಿಸ್ಬಿಟ್ಟು ಸ್ಕೂಲಿಗೆ ರೆಡಿಯಾಗಿ ಅಂತ ಹೇಳ್ಬಿಟ್ಟು ನಾನು ಟಿಫನ್ ರೆಡಿ ಮಾಡೋಣ ಅಂತ ಬಂದೆ. ತಟ್ಟೆ ಇಡ್ಲಿ ಮಾಡೋಣ ಅಂತ ನೈಟೇ ಹಿಟ್ಟು ಅರ್ದಿಟ್ಟಿದ್ದೆ. ತಟ್ಟೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ಬೇಯಲಿಕ್ಕಿಟ್ಟೆ. ಬೇಯೋದ್ರೊಳಗಡೆ ಚಟ್ನಿ ಮಾಡೋಣ ಅಂತ ಟೊಮೊಟೊ ಕಟ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡೆ. ರುಬ್ಬಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಬಿಟ್ಟು ಅರ್ದಿರೋ ಟೊಮೊಟೊ ಹಾಕ್ಬಿಟ್ಟು ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ, ಉಪ್ಪು ಹಾಕ್ಬಿಟ್ಟು ಕುದಿಯೋಕ್ಬಿಟ್ಟೆ. ಕುದಿಯೋದ್ರೊಳಗಡೆ ಇಡ್ಲಿ ರೆಡಿಯಾಗಿತ್ತು. ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಚಟ್ನಿನೂ ರೆಡಿ ಆಯಿತು. ಮಗಳು ರೆಡಿಯಾಗಿ ಬಂದಳು. ಅವಳಿಗೆ ತಲೆ ಬಾಚಿಬಿಟ್ಟು ಅವಳಿಗೂ ತಿಂಡಿ ಹಾಕ್ಕೊಟ್ಟೆ. ತಿಂದಮೇಲೆ ನಾನು ಮಧ್ಯಾಹ್ನಕ್ಕೆ ಲಂಚ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೀ ರೈಸು ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ. ಯಾವಾಗಲೂ ಚಿಕನ್ ಗ್ರೇವಿ, ಗೀ ರೈಸು ಅಂತ ಅಂದ್ಕೊಬೇಡಿ. ಮಕ್ಳಿಗೆ ತುಂಬ ಇಷ್ಟ. ಅವ್ರಿಗೆ ಕೊಟ್ಟು ಕಳಿಸಿದ್ರೆ ಬಾಕ್ಸ್ ಫುಲ್ ಖಾಲಿ ಮಾಡ್ಕೊಂಬರ್ತಾರೆ. ಸಾಂಬಾರು, ಸೊಪ್ಪು ಸಾರು, ಚಿತ್ರಾನ್ನ, ಪುಳಿಯೋಗರೆ ಅಂದರೆ ಹಂಗಂಗೆ ಬಿಟ್ಕೊಂಬಂದಿರ್ತಾರೆ. ಯಾವಾಗಲಾದರೂ ಒಂದು ಟೈಮ್ ಮಾಡಿಕೊಡೋಣ ಅಂತ ಒಂದು 15 ಡೇಸಿಗೆ, ಒಂದು ವೀಕಿಗೆ ಒಂದು ಸಲ ಮಾಡಿಕೊಡ್ತೀನಿ. ಹಾಗೆ ಇವತ್ತು ಮಾಡಿಕೊಡು ಅಂದರು, ಹಂಗಾಗಿ ಮಾಡಿಕೊಟ್ಟೆ. ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ದೆ. ಅವರು ತೊಗೊಂಡು ಹೋದರು ಸ್ಕೂಲ್ಗೆ. ನಾನು ತಿಂದುಬಿಟ್ಟು ರೆಸ್ಟ್ ಎತ್ಕೊಂಡೆ. ಥ್ಯಾಂಕ್ ಯು, ಬಾಯ್.